ಈಗಾಗಲೇ ಮಾನ್ಯ ಎಸ್ ಪಿ ಸರು ನಮ್ಮ ಪೂರ್ವ ಸಿದ್ಧತೆ ಬಗ್ಗೆ, ರಾಯಚೂರು ಉತ್ಸವದ ಪೂರ್ವ ಸಿದ್ಧತೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಎಸ್ಪೆಷಲಿ ಎಲ್ರಿಗೂ ತಲೆಯಲ್ಲಿರ್ತಕ್ಕಂಥದ್ದು ಪಾರ್ಕಿಂಗು ಎಲ್ಲಿ ಆಗುತ್ತೆ, ಏನು ಮಾಡಬೇಕು ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪಾರ್ಕಿಂಗು ಸುಮಾರು ಏರಿಯಾಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ವಿ, ಅಲ್ಲೆಲ್ಲ ಕ್ಲೀನ್ ಮಾಡಿದ್ವಿ. ಅಲ್ಲಿ ಲೈಟ್ ವ್ಯವಸ್ಥೆ ಮತ್ತು CC ಕ್ಯಾಮ್ರಾ ವ್ಯವಸ್ಥೆ ಮಾಡಬೇಕಂತೇಳಿ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಅದು ಪ್ರೋಗ್ರೆಸ್ ಇದೆ. ಇನ್ನೊಂದು 2-3 ಅವರ್ಸಲ್ಲಿ ಪೂರ್ಣ ಕಂಪ್ಲೀಟ್ ಆಗುತ್ತೆ. ಈಗ ನಮ್ಮ ರಾಯಚೂರು ಸಿಟಿಯಿಂದ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೋಸ್ಕರ ಇಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಹೋಗ್ತಿದ್ದಂಗೆ ಫಸ್ಟ್ ಹತ್ರನೇ ಲಕ್ಷ್ಮೀನಾರಾಯಣ ಫ್ಲೋರ್ ಮಿಲ್ ಅಂತೇಳಿ ಒಂದು ಜಾಗ ಇದೆ. ಸುಮಾರು ಅಲ್ಲಿ ಒಂದು 7-8 ಎಕರೆ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಜಾಗ ಇದೆ. ಬಂದಿರತಕ್ಕಂಥ ಎಲ್ಲ ಜನರು ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಒಳಗಡೆ ಹೋಗೋದಕ್ಕೆ ಒಂದು ಕಾಂಪೌಂಡ್ ಮುಖಾಂತರ ಒಳಗಡೆ ರೂಟನ್ನು ಮಾಡಿಕೊಟ್ಟಿದ್ವಿ. ಜೊತೆಗೆ ಮೇನ್ ರೋಡಲ್ಲಿ ಬಂದು ಯೂನಿವರ್ಸಿಟಿ ಒಳಗೆ ಗೇಟಲ್ಲಿ ಎಂಟ್ರಿ ಹಾಕೋಣ ಅವಕಾಶ ಮಾಡಿದೆ. ಅಪ್ರಾಕ್ಸಿಮೇಟ್ಲಿ ಜನರಿಗೆ ತುಂಬ ದೂರ ಅವಕಾಶ ಮಾಡಿಕೊಟ್ಟಿಲ್ಲ. ಕೇವಲ ಒಂದು 50-100 ಮೀಟ್ರ್ ಡಿಫ್ರೆನ್ಸಲ್ಲಿ ಅವರು ಈಸಿಲಿ ಅವರು ಫಂಕ್ಷನ್ ಪ್ಲೇಸಿಗೆ ರೀಚ್ ಆಗೋ ರೀತಿಯಲ್ಲಿ ಒಂದು ಪಾರ್ಕಿಂಗ್ ಪ್ಲೇಸನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಮ್ಯಾಕ್ಸಿಮಮ್ ವೆಹಿಕಲ್ಸ್ನೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ 2 ವೀಲರ್ಸ್ ಸಪ್ರೇಟ್ ಸೆಕ್ಷನ್ನು, 4 ವೀಲರ್ಸ್ ಸಪ್ರೇಟ್ ಸೆಕ್ಷನ್ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಲಕ್ಷ್ಮಣ ಫಾರ್ಮ್ನಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಅದನ್ನು ಬಿಟ್ಟರೆ ನಮಗೆ ಇನ್ನೊಂದು ಪ್ರಶ್ನೆ ಇರೋದು ಲಿಂಗಸೂರು ಮತ್ತು ಸಿನ್ನೂರು ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಸ್ನ ಎಲ್ಲಿ ಪಾರ್ಕ್ ಮಾಡೋ ಪ್ರಶ್ನೆ ಬರ್ತದೆ. ಅದಕ್ಕೆ ನಾವು ಅಲ್ಲಿ ನಮ್ಮದು ಗ್ರೀನ್ ಪ್ಯಾಲೇಸ್ ಇದೆ, ಒಂದು ಫಂಕ್ಷನ್ ಹಾಲು, ಅದ್ರ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ, ಅದ್ರ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಭಾರತ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲಿ ಖಾಲಿ ಜಾಗ. ಹಾಗೆ ಒಂದು ಮಾ ಆಶಾಪುರಿ ಅಂತೇಳಿ ಒಂದು ಟೈಲ್ಸ್ ಅಂಗಡಿ ಇದೆ, ಅದ್ರ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ. ಅದ್ರ ನಂತರ ಮುಂದೆ ಇನ್ನೊಂದು ಕಜಾರಿಯ ಟೈಲ್ಸ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಒಂದು 2000 ವೆಹಿಕಲ್ಸ್ ಪಾರ್ಕಿಂಗ್ ಮಾಡ್ತಕ್ಕಂಥ ಜಾಗವನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಅಲ್ಲಿ ಸಿನ್ನೂರು ಮತ್ತು ಆ ಕಡೆ ಲಿಂಗಸೂರು ಬರ್ತಕ್ಕಂಥ ವೆಹಿಕಲ್ಸಿಗೆ 4 ಕಡೆ ನಾವು ಈಗ ಪಾರ್ಕಿಂಗ್ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅಲ್ಲಿ ಎಂಟ್ರಿ ಎಕ್ಸಿಟ್ ರೂಟ್ಗಳನ್ನು ಮಾಡಿಸಿದ್ವಿ. ರೋಡೆಲ್ಲ ಕ್ಲೀನ್ ಆಗಿದೆ. ಅಲ್ಲಿ ಲೈಟ್ ವ್ಯವಸ್ಥೆನೂ ಸಹ ಮಾಡಿಸಲಾಗಿದೆ. ಪಾಸ್ ಕೊಡ್ತಾರೆ. ಮತ್ತು ಮೀಡಿಯಾದವರು ವೆಹಿಕಲ್ಸ್ ಬರೋ ಚಾನ್ಸ್ ಇರ್ತದೆ. VIP ವೆಹಿಕಲ್ಸ್ ಎಲ್ಲ ಬರುತ್ತೆ. ಆಮೇಲೆ ಆಫೀಸರ್ಸ್ ವೆಹಿಕಲ್ಸ್ ಎಲ್ಲ ಬರುತ್ತೆ. ಇವ್ರಿಗೋಸ್ಕರ ನಾವು ಅಗ್ರಿ ಯೂನಿವರ್ಸಿಟಿಯಲ್ಲಿನೇ ನಾವು ಗೆಸ್ಟ್ ಹೌಸ್ ಹೋಗ್ತಕ್ಕಂಥ ರೋಡಲ್ಲಿ ಸುಮಾರು ಒಂದು 4 ಎಕರೆ ಜಾಗ ಇದೆ. ಆ ಜಾಗ ಕ್ಲೀನ್ ಮಾಡಿಸಿ ಅಲ್ಲಿ CC ಕ್ಯಾಮ್ರಾ ಮತ್ತು ಲೈಟ್ ವ್ಯವಸ್ಥೆ ಮಾಡಿಕೊಂಡು VIP, VVIP, ಮೀಡಿಯಾ ಮತ್ತು ಬೇರೆ ಇಂಪಾರ್ಟೆಂಟ್ ಇರ್ತಕ್ಕಂಥ ವ್ಯಕ್ತಿಗಳ ವೆಹಿಕಲ್ಸ್ ಅಂದರೆ ಪಾಸ್ ಇರ್ತಕ್ಕಂಥ ವೆಹಿಕಲ್ಸಿಗೆ ಮಾತ್ರ ಒಳಗಡೆ ನಾವು ಅಲ್ಲಿ ಅರೇಂಜ್ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿ ಆರ್ಟಿಸ್ಟ್ಗಳು ವೆಹಿಕಲ್ ಬರ್ತವೆ. ಸುಮಾರು ಆರ್ಟಿಸ್ಟ್ಗಳ ವೆಹಿಕಲ್ಗೋಸ್ಕರನೇ ಈಗ ಮೇನ್ ಸ್ಟೇಜ್ ಏನಿದೆ ಆ ಸ್ಟೇಜ್ ಹಿಂದ್ಗಡೆ ಸುಮಾರು ಒಂದು 50-60 ವೆಹಿಕಲ್ ಪಾರ್ಕ್ ಆಗೋಷ್ಟು ಜಾಗವನ್ನು ಸ್ಟೇಜ್ ಹಿಂದ್ಗಡೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಓನ್ಲಿ ಫಾರ್ ಆರ್ಟಿಸ್ಟ್ ವೆಹಿಕಲ್ಸಿಗೆ ಪಾರ್ಕಿಂಗ್ಗೋಸ್ಕರ. ಇಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಆಮೇಲೆ ನಮ್ಮದು ಫಂಕ್ಷನ್ ಬಂದುಬಿಟ್ಟು ಈಗ ಸ್ಟೇಡಿಯಂ ಹತ್ರ ನಮ್ಮದು ಹೆಲಿಕಾಪ್ಟರ್ ರೈಡ್ ಶೋ ನಡೀತಾ ಇದೆ. ಅಲ್ಲಿ ಪಾರ್ಕಿಂಗ್ಗೋಸ್ಕರ ನಾವು ಅಲ್ಲೇ ಸ್ಟೇಡಿಯಂ ಹಿಂಭಾಗದಲ್ಲೇ ಕ್ಲೀನ್ ಮಾಡಿಸಿದ್ವಿ. ಅಲ್ಲಿ ಸುಮಾರು ಒಂದು 150-200 ವೆಹಿಕಲ್ಸ್ ಪಾರ್ಕಿಂಗ್ ಆಗೋಷ್ಟು ಅಲ್ಲೇ ಅರೇಂಜ್ ಮಾಡ್ಕೊಂಡಿದ್ವಿ. ವಾಲ್ಕಟ್ ಮೈದಾನದಲ್ಲಿ ಯಾರು ಜನ ಬರ್ತಾರೆ ಅಲ್ಲಿ ಬರ್ತಕ್ಕಂಥ ಜನರಿಗೆ ನಮ್ಮದು ರಿಲಯನ್ಸ್ ಮಾರ್ಟಲ್ಲಿ ಒಳಗಡೆ ಪಾರ್ಕಿಂಗ್ಗೋಸ್ಕರ ಅನುಕೂಲ ಮಾಡಿಕೊಟ್ಟಿದ್ವಿ. ರಂಗಮಂದಿರಕ್ಕೆ ಫಂಕ್ಷನ್ಗೆ ಬರ್ತಕ್ಕಂಥ ಜನರಿಗೆ ರಂಗಮಂದಿರ ಕ್ರಾಸಲ್ಲಿನ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು. ಆ ಸ್ಕೂಲು ಆವರಣನ ಬಳಸ್ಕೊಳ್ತಾ ಇದ್ದೀವಿ. ಜೊತೆಗೆ ರಂಗಮಂದಿರ ಹಿಂಭಾಗದಲ್ಲಿ ಸಹ ಖಾಲಿ ಜಾಗ ಇದೆ, ಆ ಜಾಗವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಮಹಿಳಾ ಸಮಾಜದಲ್ಲಿ ಕಾರ್ಯಕ್ರಮಕ್ಕೆ ಮಹಿಳಾ ಸಮಾಜ ಮುಂಭಾಗದಲ್ಲಿ ಖಾಲಿ ಜಾಗ ಇದೆ, ಅಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಳ್ಳೋದು. ಮ್ಯಾಕ್ಸಿಮಮ್ ನಮ್ಮದೆಲ್ಲನೂ ಸಹ ಅಗ್ರಿ ಯೂನಿವರ್ಸಿಟಿಯಲ್ಲಿ ಕಾರ್ಯಕ್ರಮ ದೊಡ್ಡ ಪ್ರಮಾಣದಾಗುತ್ತೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆನ ಮ್ಯಾಕ್ಸಿಮಮ್ಮು ಚೆನ್ನಾಗಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಜನರಲ್ ಮೂವ್ಮೆಂಟ್ ತುಂಬ ಇರ್ತದೆ, ವೆಹಿಕಲ್ ಮೂವ್ಮೆಂಟ್ ತುಂಬ ಇರುತ್ತೆ. ದೊಡ್ಡ ವೆಹಿಕಲ್ಸ್ಗಳು ಸಹ ಅದೇ ರೋಡಲ್ಲಿ ಹೋಗಬೇಕು, ಅವುಗಳ ಡೈವರ್ಷನ್ ಪ್ರಶ್ನೆ ಬರ್ತದೆ. ಅದಕ್ಕೋಸ್ಕರ ಡೈವರ್ಷನ್ ಸುಮಾರು ಒಂದು 5 ಕಡೆ ನಾವು ಡೈವರ್ಷನ್ ಮಾಡಿದ್ದೀವಿ. ಒಂದು ಬಂದುಬಿಟ್ಟು ನಮ್ಮದು ಬಸವ ಸರ್ಕಲಲ್ಲಿ ನಾವು ಏನು ಮಾಡ್ತೀವಿ, ಈ ಕಡೆ ಲಿಂಗಸೂರು ಮತ್ತು ಸಿನ್ನೂರು ಕಡೆ ಹೋಗ್ತಕ್ಕಂಥ ಎಲ್ಲ ವೆಹಿಕಲ್ಸ್ಗಳನ್ನು ಡೈವರ್ಟ್ ಮಾಡಿ ಅಲ್ಲಿಂದ ಅವರು ನೆಕ್ಸ್ಟ್ ಗಂಜಿಂದ ರಿಮ್ಸ್ ಮುಖಾಂತರ ಅವ್ರು ಡೈರೆಕ್ಟಾಗಿ ಬೈಪಾಸ್ ಮುಖಾಂತರ ಅವರು ಮುಂದ್ಗಡೆ ಹೋಗ್ತಕ್ಕೆ ಒಂದು ಬಸವ ಸರ್ಕಲನ್ನು ಮೇನ್ ನಾವು ಡೈವರ್ಷನ್ ಪಾಯಿಂಟ್ ಅಂತೇಳಿ ಐಡೆಂಟಿಫೈ ಮಾಡಿದ್ವಿ. ನೆಕ್ಸ್ಟು ಅಲ್ಲಿ ಮೈಕ್ರೋ ಟವರು ಆ ಕಡೆಯಿಂದ ಬರ್ತಕ್ಕಂಥ ಲಿಂಗಸೂರು ಮತ್ತು ಸಿನ್ನೂರು ಕಡೆಯಿಂದ ಬರ್ತಕ್ಕಂಥ ಎಲ್ಲ ವೆಹಿಕಲ್ಸನ್ನು ಮೈಕ್ರೋ ಟವರ್ ಬೈಪಾಸ್ ಹತ್ರನೇ ನಾವು ಟರ್ನ್ ಮಾಡಿ ಅವ್ರು ಮತ್ತೆ ಅಲ್ಲಿಂದ ಹೋಗಿ ನೆಕ್ಸ್ಟು ರಿಮ್ಸು ಗಂಜ್ ಮುಖಾಂತರನೇ ಬಸವ ಸರ್ಕಲ್ಲಿ ಬಂದು ಅಲ್ಲಿಂದ ಮಂತ್ರಾಲಯ ರೋಡಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಅದಾದ ನಂತರ ಗದ್ದಲ್ ರೋಡಿಂದ ಬರ್ತಕ್ಕಂಥ ಎಲ್ಲರಿಗೂ ಸಹ ಗಂಜಿಗೆ ಪಾಸ್ ಮಾಡಿಸಿ ಗಂಜಿಂದ ನೆಕ್ಸ್ಟು ಮಂತ್ರಾಲಯ ರೋಡಿಗೆ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲೊಂದು ಡೈವರ್ಷನ್ನು ಗದ್ದಲ್ ರೋಡಲ್ಲಿ ಮಾಡ್ತಾಯಿದ್ವಿ. ಆಮೇಲೆ ಯರ್ಮಾರಸ್ ಬೈಪಾಸು ಸಹ ಅಷ್ಟೇ. ಯರ್ಮಾರಸ್ ಬೈಪಾಸ್ ಮುಖಾಂತರ ಅಗ್ರಿ ಯೂನಿವರ್ಸಿಟಿ ಕಡೆ ಹೋಗ್ತಂಥ ಎಲ್ಲ ವೆಹಿಕಲ್ಸನ್ನು ಬೈಪಾಸ್ ಮುಖಾಂತರ ಈ ಕಡೆ ಗಂಜಿ ಕಡೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಆಮೇಲೆ ಬಸವ ಹಾಸ್ಪಿಟ್ಲ್ ಕ್ರಾಸಲ್ಲಿ ಸಹ ನಾವು ಬಳಕೆ ಮಾಡಿಕೊಂಡು ಅಲ್ಲಿ ಸಹ ವೆಹಿಕಲ್ ಬೈಪಾಸ್ ಡೈವರ್ಷನ್ ಮಾಡ್ತಾಯಿದ್ವಿ. ಇದರ ಉದ್ದೇಶ ಅಂತ ಹೇಳಿದ್ರೆ ಫಂಕ್ಷನ್ಗೆ ಬರ್ತಕ್ಕಂಥ ವೆಹಿಕಲ್ಸ್ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಎಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮ್ಯಾಕ್ಸಿಮಮ್ ಡೈವರ್ಷನ್ ಮಾಡಿದ್ವಿ. ಈ ಡೈವರ್ಷನ್ ಪಾಯಿಂಟಿಗೆಲ್ಲನೂ ಚೆಕ್ ಪೋಸ್ಟ್ ಹಾಕ್ಕೊಂಡಿದ್ವಿ, ಬ್ಯಾರಿಕೇಡ್ ಹಾಕಿದ್ವಿ. ಆ ಜಾಗದಲ್ಲಿ ಮಿನಿಮಮ್ ರ್ಯಾಂಕ್ ಆಫೀಸರ್ಸು ಮತ್ತು ಸಿಬ್ಬಂದಿಗಳನ್ನು ನಾವು 2 ಶಿಫ್ಟಲ್ಲಿ ನಾವು ಡೆಪ್ಯೂಟ್ ಮಾಡಿದ್ವಿ. ಅವರೆಲ್ಲನೂ ಸಹ ಯಾವುದೇ ರೀತಿಯ ತೊಂದರೆ ಆಗದಂತೆ ಕೆಲಸ ಮಾಡ್ತಾರೆ.
ಒಂದು ವೇಳೆ ಇಲ್ಲಿ ಏನಾದರೂ ಫುಲ್ ರಶ್ ಆಯಿತು ಅಂತ ಹೇಳಿದ್ರೆ ವೆಹಿಕಲ್ ಜಾಮ್ ಆಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ಈ ಕಡೆ ಮಂತ್ರಾಲಯದಿಂದ ಬರ್ತಕ್ಕಂಥ ಹೆವಿ ಎಲ್ಲ ಲಾರೀಸನ್ನು ನಾವು ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೇಕಾದ್ರೆ ಸ್ವಲ್ಪ ಟೈಮ್ವರೆಗೂ ಪಾರ್ಕ್ ಮಾಡ್ತಕ್ಕಂಥ ಪ್ಲಾನನ್ನು ಮಾಡ್ಕೊಂಡಿವಿ. ಅದು ಯಾವಾಗ ಏನಾದರೂ ಪ್ರಾಬ್ಲಮ್ ಆದರೆ ಮಾತ್ರ ಅದು ಸೆಕೆಂಡ್ ಬಿ ಆಪ್ಷನ್ ಅಂತ ನಾವು ಇಟ್ಕೊಂಡಿದ್ದೀವಿ. ಇದು ಉಳಿದಂತೆ ಎಲ್ಲ ಪ್ರಿಪ್ರೇಷನ್ ಆಗಿದೆ. ಮಾನ್ಯ ಎಸ್ ಪಿ ಸರು ನಮಗೆ ಗೈಡ್ ಮಾಡಿದ್ದಾರೆ. ಆ ಗೈಡ್ ಪ್ರಕಾರ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಇವತ್ತು ಸಂಜೆ 4 ಗಂಟೆಗೆ ನಾವು ರೋಲ್ ಕಾಲ್ ಮಾಡ್ತಾಯಿದ್ವಿ. ಆ ರೋಲ್ ಕಾಲಲ್ಲಿ ಎಲ್ಲ ಸಿಬ್ಬಂದಿಯವರಿಗೆ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಇದ್ರಾಗೆ ಎಸ್ಪೆಷಲಿ ನಮಗೆ ಆರ್ಟಿಸ್ಟಿಂದು ಪ್ರಶ್ನೆ ಬರ್ತದೆ. ಆರ್ಟಿಸ್ಟು ಇಲ್ಲಿ ಸಂಚಿತ್ ಹೆಗಡೆ ಬರ್ತಾರೆ, ಆಮೇಲೆ ರಾಜೇಶ್ ಕೃಷ್ಣ ಅವ್ರು ಬರ್ತಾರೆ, ಆಮೇಲೆ ವಿಜಯ ಪ್ರಕಾಶ್ ಬರ್ತಾರೆ. ಬಂದಾಗ ಕ್ರೌಡ್ ತುಂಬ ಜಾಸ್ತಿ ಆಗುತ್ತೆ. ಆ ಕ್ರೌಡ್ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮದು ಅವರು ರಕ್ಷಣೆ ಇಂಪಾರ್ಟೆಂಟ್. ಅದಕ್ಕೆ ಆ ಕಲಾವಿದರ ರಕ್ಷಣೆಗೋಸ್ಕರನೇ ಒಂದು PSI ಮತ್ತು 10 ಜನ ಸ್ಟಾಪ್ ಕೊಟ್ಟಿದ್ವಿ. ಅವರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರನ್ನ ಕವರ್ ಮಾಡ್ಕೊಳ್ಳೋದು, ಅವ್ರನ್ನ ಸ್ಟೇಜಿಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ಅವರು ಎಲ್ಲಿ ಅಕಾಮಿಡೇಷನ್ ಇದೆ ಅಕಾಮಿಡೇಷನ್ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಒಂದು ಟೀಮು ನೀಟಾಗಿ ಮಾನಿಟ್ರಿಂಗ್ ಮಾಡುತ್ತೆ. ಜೊತೆಗೆ ಅವ್ರು ಸ್ಟೇ ಮಾಡಿರ್ತಕ್ಕಂಥ ಜಾಗದಲ್ಲಿ ಸಹ ನೈಟಿಗೆ ಆ ಸಿಬ್ಬಂದಿಯನ್ನು ಡೆಪ್ಯೂಟ್ ಮಾಡ್ತಾಯಿದ್ವಿ. ಆಮೇಲೆ ಹೆಲಿಕಾಪ್ಟರ್ ಶೋ ಹತ್ರ ಹೆಲಿಪ್ಯಾಡಿಗೆ ಗಾರ್ಡಿಗೆ ಎಸ್ ಪಿ ಸರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿ ಸ್ಟ್ರೈಕಿಂಗ್ ಫೋರ್ಸ್ ಕೊಡಬೇಕು, ಗಾರ್ಡು ಕೊಡಬೇಕಂತೇಳಿ ಗಾರ್ಡನ್ನು ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ಇದು ಹೊರತಾಗಿ ನಾವು ಸ್ಪೆಷಲಾಗಿ ಕ್ರೈಮ್ ಟೀಮ್ ಮಾಡಿದ್ದೀವಿ. ಅಫೆನ್ಸ್ಗಳಾಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತದೆ ಈ ಥರ ಜನ ಸೇರಿದಾಗ. ಹಾಗಾಗಿನೇ ಸ್ಪೆಷಲ್ ಇರ್ತಕ್ಕಂಥ ಕ್ರೈಮ್ ಟೀಮು ಮಫ್ತಿಯಲ್ಲಿ ಎಲ್ಲರೂ ವಾಚ್ ಮಾಡ್ತಿರ್ತಾರೆ. ಆ ಥರ ಏನಾದರೂ ಸಸ್ಪೆಕ್ಟ್ ಪರ್ಸನ್ ಇದ್ದರೆ ಪಬ್ಲಿಕ್ ಹತ್ರ ನಾವು ವಿನಂತಿಸ್ಕೊಳ್ತೀವಿ. ಸಸ್ಪೆಕ್ಟ್ ಏನಾದ್ರು ಬಂದರೆ ಮಾಹಿತಿ ಕೊಡಿ ಅಂತೇಳಿ ನಾವು ಹೇಳ್ತೀವಿ. ಜೊತೆಗೆ ಒಂದು ಸಹಾಯವಾಣಿ ಕೇಂದ್ರ ಇರ್ತದೆ. ನಮ್ಮ ಎಸ್ ಪಿ ಸರ್ದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದಾರೆ. ಅನೌನ್ಸ್ಮೆಂಟು ತುಂಬ ಚೆನ್ನಾಗಬೇಕು. ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ 2 ಮೈಕ್ ಸೆಟ್ಟನ್ನು ಮೇಲ್ಭಾಗದಲ್ಲಿ ಕಟ್ಟಬೇಕು. ಜನರಿಗೆ ಎಲ್ಲರಿಗೂ ಕೇಳಿಸ್ಬೇಕು, ಇನ್ಸ್ಟ್ರಕ್ಷನ್ ಹೋಗ್ತಾ ಇರಬೇಕು. ಜನರಿಗೆ ಏನೋ ಸಮಸ್ಯೆಗಳಿದ್ದರೆ ಇಮಿಡಿಯೇಟ್ಲಿ ಬಂದು ಹೆಲ್ಪ್ಲೈನ್ ಹತ್ರ ಬಂದು ಅವರು ಏನೇ ಪ್ರಾಬ್ಲಮ್ ಇದ್ದರೆ ಕಂಪ್ಲೇಂಟ್ ಇದ್ದರೆ ಕೊಡಬೇಕಂತೇಳಿ ಸಾಹೇಬ್ರ ಇನ್ಸ್ಟ್ರಕ್ಷನ್ ಇದೆ. ಅದಕ್ಕೆ ನಾವು ಒಂದು ಹೆಲ್ಪ್ಲೈನ್ ಅಂತೇಳಿ ಡೆಸ್ಕನ್ನು ಓಪನ್ ಮಾಡ್ತಾ ಇದ್ದೀವಿ. ಅಲ್ಲಿ ಮೈಕ್ ಸೆಟ್ಟನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಉಳಿದಂತೆ ಜಿಲ್ಲಾಡಳಿತದ ಜೊತೆ ಸಾಕಷ್ಟು ಮೀಟಿಂಗ್ಸು ಆಗಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.